ಗ್ರಾಮ ಪಂಚಾಯತ ವ್ಯವಸ್ಥೆಯಲ್ಲಿ ಈಗ ಅಮೂಲಾಗ್ರ ಬದಲಾವಣೆಯಾಗಿದೆ. ಈ ಹಿಂದಿನಂತೆ ನಾನು ಊರಗೌಡ ಇದ್ದೀನಿ, ಪ್ರಮುಖ್ ಇದ್ದೀನಿ, ನಾನು ಮೇಲು ಇದ್ದೀನಿ, ನಾನು ಕೀಳು ಇದ್ದೀನಿ, ಒಂದು ಸಂಘಟನೆಯ ಪ್ರಮುಖ ಇದ್ದೀನಿ, ಚುನಾಯಿತ ಜನ ಪ್ರತಿನಿಧಿ ಇದ್ದೀನಿ, ನೌಕರರ ಇದ್ದೀನಿ. ನಮ್ಮ ಆಸ್ತಿ ತೆರಿಗೆಯನ್ನು ತುಂಬದೇ ಬಾಕಿ ಉಳಿಸಿ ಕೊಂಡರೆ ನಡೆಯುತ್ತದೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಮ್ಮ ಅಡಿಯಾಳುಗಳು ಇದ್ದಂತೆ. ಅವರೇನು ಹೇಳುತ್ತಾರೆ, ನಮ್ಮ ಮೇಲೆ ಅವರೇನು ಕ್ರಮ ಕೈಗೊಳ್ಳುತ್ತಾರೆ ಎಂಬ ತಪ್ಪು ಕಲ್ಪನೆಯಿಂದ ಮನೆ ಪಟ್ಟಿಯನ್ನು ವಿನಾಕಾರಣ ಬಾಕಿ ಉಳಿಸಿಕೊಂಡಿದ್ದರೆ ಮತ್ತು ಲಿಖಿತ ಅರ್ಜಿ ಪಂಚಾಯಿತಿಗೆ ಸಲ್ಲಿಸದೆ ಬಾಕಿ ಉಳಿಸಿಕೊಂಡಿದ್ದೆ, ಆದರೆ ಅದಕ್ಕೆ ಆಸ್ತಿ ಮಾಲಕರೇ ನೇರವಾಗಿ ಹೊಣೆಗಾರರಾಗುತ್ತಾರೆ. ಗ್ರಾಮ ಪಂಚಾಯತ್ ಆಸ್ತಿ ಪುಸ್ತಕದಲ್ಲಿ ಆಸ್ತಿ ದಾಖಲಿದೆ ಅಂದ್ರೆ ಅದರ ತೆರಿಗೆ ಪಾವತಿಸುವುದು ಆಸ್ತಿ ಮಾಲಕರ ಕರ್ತವ್ಯ. ಹಾಗಾಗಿ ಆಸ್ತಿ ಮಾಲಕರು ತಮ್ಮ ಮನೆಪಟ್ಟಿ ಮನೆಪಟ್ಟಿ ತುಂಬಿದ ಜನರ ಮತ್ತು ಪಂಚಾಯತ್ ದೃಷ್ಟಿಯಲ್ಲಿ ಗೌರವಾನ್ವಿತರಾಗಬೇಕೆಂದು ಬಾಕಿ ಉಳಿಸಿಕೊಂಡ ಎಲ್ಲ ಆಸ್ತಿ ಮಾಲಕರಲ್ಲಿ ಕೋರಲಾಗಿದೆ. ಕರವಸೂಲಿಗಾರನಾಗಿ ತಮ್ಮ ಆಸ್ತಿ ಮೇಲಿನ ತೆರಿಗೆ ಪಾವತಿಸಿರಿ ಎಂದು ವಿನಂತಿ ಮಾಡಿಕೊಂಡರೆ ನಾನು ಉಡಾಪಿ ಎಂಬಂತೆ ಉದಾಫೆಯ ಉತ್ತರ ಕೆಲವರಿಂದ ಬಂದಿದೆ. ಇದು ಅನಾಗರಿಕತೆಯ ಲಕ್ಷಣ. ಅದೇನೇ ಇರಲಿ, ಎಲ್ಲ ಆಸ್ತಿ ಮಾಲಕರು ಬಾಕಿ ಉಳಿಸಿಕೊಂಡ ತಮ್ಮ ಮನೆಪಟ್ಟಿ ಗ್ರಾಮ ಪಂಚಾಯಿತಿ ತೆರಿಗೆಯಿಂದ ಮುಕ್ತರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ.